ಫ್ಯಾಕ್ಟ್ ನಂಬರ್ 15. ಮಾರ್ಚ್ 2021 ಥೈಲ್ಯಾಂಡ್ನಲ್ಲಿ ಅಕಿತ್ ಖಿನ್ ಕುಂತುದ್ ಅನ್ನೋ 21 ವರ್ಷದ ಕಳ್ಳ ರಾತ್ರಿ ಸುಮಾರು 2 ಗಂಟೆಗೆ ಕಳ್ಳತನಕ್ಕೆ ಅಂತ ಯಾರೂ ಇಲ್ಲದೆ ಇರೋ ಮನೆಯನ್ನು ನೋಡಿಕೊಂಡು ತನ್ನ ಟೂಲ್ಸ್ನ ಸಹಾಯದಿಂದ ಹೇಗೋ ಒಳಗೆ ನುಗ್ಗಿದಾನೆ. ಆ ಮನೆಯಲ್ಲಿ ತಡಕಾಡಿ ಒಂದಷ್ಟು ಕಳ್ಳತನ ಕೂಡ ಮಾಡಿದ್ದಾನೆ. ಆಗ ಆ ಮನೆ ಮಗಳ ರೂಮ್ಗೆ ಹೋಗಿದ್ದಾನೆ. ಆ ರೂಮ್ನಲ್ಲಿ AC ಇತ್ತು, ಆನ್ ಮಾಡಿದ್ದಾನೆ. ಹಾಸಿಗೆ ಬೇರೆ ಮೆತ್ತಗೆ ಚೆನ್ನಾಗಿತ್ತಂತೆ. ಅದ್ರ ಮೇಲೆ ಸ್ವಲ್ಪ ಮಲಗೋಣ ಅಂತ ಮಲಗಿದ್ದಾನೆ. ಕಳ್ತನ ಮಾಡಿ ಸುಸ್ತು ಬೇರೆ ಆಗಿತ್ತಲ್ವಾ, ಚೆನ್ನಾಗಿ ನಿದ್ದೆ ಹತ್ಬಿಟ್ಟಿದೆ. ಒಳ್ಳೆ ನಿದ್ದೆ ಮಾಡಿ ಎದ್ದಿದ್ದಾನೆ. ಕಣ್ಣು ಬಿಟ್ಟು ನೋಡಿದ್ರೆ ಮುಂದೆ ಪೊಲೀಸರ ಗ್ಯಾಂಗ್. ಆಕ್ಚುಲಿ ಅಲ್ಲಿ ಹೇಗಿದ್ದೇನೆಂದ್ರೆ ಆ ಕಳ್ಳನಿಗೆ ಒಂದು ದುರಾದೃಷ್ಟ ಕಾದಿತ್ತು. ಅದೇನಂದ್ರೆ ಇವನು ನುಗ್ಗಿದ್ನಲ್ಲ, ಆ ಮನೆ ಜಿಯಾಮ್ ಪ್ರಾಟ್ಸ್ರೆಟ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ದು. ಬೆಳಗ್ಗೆ ಆತ ಮನೆಗೆ ಬಂದಿದ್ದಾನೆ. ಏನು ಮನೆಯಲ್ಲಿ ಮಗಳಿಲ್ದೇ ಇದ್ರೂ AC ಆನ್ ಆಗಿದೆ ಅಂತ ರೂಮ್ಗೆ ಹೋಗಿ ನೋಡಿದಾನೆ. ಅಲ್ಲಿ ಯಾರೋ ಮಲಗಿರೋದು ನೋಡಿ ಬ್ಯಾಕಪ್ ಕರೆದಿದ್ದಾರೆ. ಎಲ್ಲ ಬಂದು ಇವನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗೆ ನಿದ್ದೆ ಮಾಡಿ ಕಳ್ಳ ಸಿಕ್ಕಾಕೊಂಡ. ಹಾಗೆ ಇದೊಂದೇ ಈ ಥರದ್ದು ಇನ್ಸಿಡೆಂಟ್ ಅಲ್ಲ. ಸೆಪ್ಟೆಂಬರ್ 2020ರಲ್ಲಿ ನಮ್ಮ ಪಕ್ಕದ ಆಂಧ್ರದಲ್ಲಿ ಕೂಡ ಇದೇ ರೀತಿ ಕಳ್ಳ ಮನೆಗೆ ನುಗ್ಗಿದ್ದಾನೆ. ಸುಸ್ತಾಗಿ ರೂಮಲ್ಲಿ AC ಆನ್ ಮಾಡಿಕೊಂಡು ಮಲಗಿದ್ದಾನೆ. ಜೋರಾಗಿ ಗೊರಕೆ ಸೌಂಡ್ ಕೇಳಿ ಮನೆ ಮಾಲೀಕ ಎದ್ದು ಬಂದು ನೋಡಿದ್ರೆ ಕಳ್ಳ. ಅದಕ್ಕೆ ರೀ ಹೇಳೋದು, ತೂಗಡಿಸಿ ತೂಗಡಿಸಿ ಬೀಳದಿರು ತಮ್ಮ. ಫ್ಯಾಕ್ಟ್ ನಂಬರ್ 14. 1960ರಲ್ಲಿ ಅಮೆರಿಕದ CIA ಒಂದು ಪ್ರಾಜೆಕ್ಟ್ನ ಕೈಗೊಳ್ತು. ಅದರ ಹೆಸರು ಆಪರೇಷನ್ ಅಕೋಸ್ಟಿಕ್ ಕಿಟಿ ಅಂತ. ಇದ್ರ ಪ್ಲಾನ್ ಏನಂದ್ರೆ ಆ ಟೈಮ್ನಲ್ಲಿ CIA ಸೋವಿಯತ್ ಎಂಬಸಿ ಮನುಷ್ಯರ ಮೇಲೆ ನಿಗಾ ಇಡಬೇಕಿತ್ತು. ಇನ್ನು ಅವರು ಮಾತಾಡೋದನ್ನ ಕದ್ದು ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ರು. ಆಗ ಯಾವುದಾದ್ರೂ ಒಂದು ಪ್ರಾಣಿನಲ್ಲಿ ಮೈಕ್ರೋಫೋನ್ ಇಟ್ಟು ಕಳ್ಸೋಣ ಅಂತ ಯೋಚನೆ ಮಾಡಿದ್ರು. ಆದರೆ ಯಾವ ಪ್ರಾಣಿ? ಆಗ ಇವ್ರ ತಲೆಗೆ ಬಂದಿದ್ದು ಬೆಕ್ಕು. ಯಾಕಂದ್ರೆ ಅದೊಂದೇ ಯಾರಿಗೂ ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಹೋಗೋದು, ಗೊತ್ತಲ್ವಾ, ಕಳ್ಬೇಕು. ಹಾಗಾಗಿ ಒಂದು ಬೆಕ್ಕನ್ನ ತಗೊಂಡು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಆಪರೇಷನ್ ಮಾಡಿ ಅದರ ಕಿವಿನಲ್ಲಿ ಮೈಕ್ರೋಫೋನ್ ಇಟ್ಟು ರೇಡಿಯೋ ಟ್ರಾನ್ಸ್ಮಿಟರ್ನ ತಲೆ ಬುರುಡೆ ಒಳಗೆ ಫಿಕ್ಸ್ ಮಾಡಿ ಬ್ಯಾಟ್ರಿ ಮತ್ತು ವೈರ್ಗಳನ್ನ ಅದರ ಕೂದಲೊಳಗಡೆ ಸೇರಿಸಿದ್ರು. ಅಕಸ್ಮಾತ್ ಅದಕ್ಕೇನಾದ್ರೂ ಹಸುವಾದ್ರೆ ಮಿಷನ್ನ ಮರೆತು ತಿನ್ನಕ್ಕೆ ಹೋಗ್ಬಿಟ್ರೆ ಅಂತ ಅದ್ರ ಹೊಟ್ಟೆನ ಕೂಡ ಚಿಕ್ಕದ್ ಮಾಡಿದ್ರು. ಈ ಪ್ರೊಸೀಜರ್ ಕೇಳೋದಕ್ಕೆ ಈಸಿಯಾಗೇ ಇದೆ. ಆದರೆ ನೆನಪಿರ್ಲಿ, ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಈಗಿನ ಥರ ಇರಲಿಲ್ಲ, ಒಂದು ರೂಮ್ ಸೈಜ್ನಲ್ಲಿತ್ತು. ಇನ್ನಿಷ್ಟೆಲ್ಲ ಒಂದು ಬೆಕ್ಕಿನೊಳಗೆ ಸೇರಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನೀವೇ ಊಹಿಸ್ಕೊಳ್ಳಿ. ಸೊ ಈ ಪ್ರೊಸೀಜರ್ ಮುಗಿಸೋಕ್ಕೆ 5 ವರ್ಷಗಳೇ ಬೇಕಾಯಿತು. ಹಾಗೆ ಇದಕ್ಕಾದ ಖರ್ಚು $20 ಮಿಲಿಯನ್. ಸರಿ, ಎಲ್ಲ ಸಕ್ಸಸ್ ಆದ ನಂತರ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟಿಂಗ್ ಮಾಡೋದಕ್ಕೆ ಅಂತ ಬೆಕ್ಕನ್ನ ಒಂದು ಪಾರ್ಕ್ನ ಹತ್ರ ಬಂದು ಬಿಟ್ರು. ಅಲ್ಲಿ ಇದ್ದ ಇಬ್ಬರನ್ನ ತೋರಿಸಿ ಬೆಕ್ಕಿಗೆ ಅವ್ರ ಹತ್ರ ಹೋಗೋದಕ್ಕೆ ಹೇಳಿ ಅವರು ಏನು ಮಾತಾಡ್ತಾರೆ, ಅದು ಹೇಗೆ ಕೇಳಿಸುತ್ತೆ ಅಂತ ಇವರು ಕುತೂಹಲದಿಂದ ಕಾತರದಿಂದ ಕಾಯ್ತಿದ್ರು. ಬೆಕ್ಕು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ಯಾಕ್ಸಿ ಬಂದು ಬೆಕ್ಕಿನ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತು. ಪಾಪ ಇವರೆಲ್ಲ ಯೋಚನೆ ಮಾಡಿದ್ರು, ಆದರೆ ಬೆಕ್ಕು ರೋಡ್ ಕ್ರಾಸ್ ಮಾಡುವಾಗ ಓಡಾಡೋ ವಾಹನಗಳ ಬಗ್ಗೆ ಇವರು ಯೋಚನೆ ಮಾಡಲೇ ಇಲ್ಲ. ಸೊ ಹಾಗಾಗಿ $20 ಮಿಲಿಯನ್ ಪ್ರಾಜೆಕ್ಟ್ ಫೇಲ್ ಆಗೋಯ್ತು. ಫ್ಯಾಕ್ಟ್ ನಂಬರ್ 13. ಪೇಂಟಿಂಗ್ ಅಂದ್ರೆ ನಮಗೆ ನೆನಪಾಗೋದು ಪಿಕಾಸೋ ಅವರ ಹೆಸರು. ಆದರೆ ನಿಮಗೆ ಗೊತ್ತಾ, ಅವರು ಅವ್ರದ್ದೇ ಚಿತ್ರನ 15 ವರ್ಷ ಇದ್ದಾಗ ಈ ಥರ ಪೇಂಟ್ ಮಾಡಿದ್ರು. ಆದರೆ ಅದೇ ಅವ್ರಿಗೆ 90 ವರ್ಷ ಇದ್ದಾಗ ಅವ್ರದ್ದೇ ಪೇಂಟಿಂಗ್ನ ಈ ಥರ ಮಾಡಿದ್ರು. ಅಲ್ಲ, ಬರ್ತಾ ಬರ್ತಾ ಪೇಂಟಿಂಗ್ ಚೆನ್ನಾಗಾಗಬೇಕು ತಾನೇ. ಮತ್ತೆ ಪೇಂಟಿಂಗ್ ಲವರ್ಸ್ ಅವ್ರ ಬಗ್ಗೆ ನಿನಗೇನು ಗೊತ್ತು ಅಂತ ಬೈಬೇಡಿ. ನೋ ಕಾಮೆಂಟ್ಸ್. ಫ್ಯಾಕ್ಟ್ ನಂಬರ್ 12. ಬೆಂಗಳೂರಿನಲ್ಲಿ ಈ ನಡುವೆ ಎಷ್ಟೊಂದು ಬಿಲ್ಡಿಂಗ್ಗಳು ಬಿದ್ದೋದ್ವು ಅಂತ ನಿಮಗೆ ಗೊತ್ತು. ಅದಕ್ಕೆ ಕಾರಣ ಏನು? ತುಂಬಾನೇ ಇದೆ. ಆದರೆ 100 ವರ್ಷಗಳಿಂದ ಇನ್ನೂ ಹಾಗೆ ಇರೋ ಸುಮಾರು ಬಿಲ್ಡಿಂಗ್ಸ್ಗಳಿವೆ ನಮ್ಮ ಮುಂದೆ. ಆದರೆ ನಿಮಗೆ ಗೊತ್ತಾ, ಈ ಪ್ರಪಂಚದಲ್ಲೇ ಹಳೆಯದಾದ ಮನೆ ಎಷ್ಟು ವರ್ಷ ಹಳೆಯದು ಅಂತ? ಅದು 700 ವರ್ಷ ಹಳೆಯ ಮನೆ ಇನ್ನೂ ಹಾಗೆ ಇದೆ. ನಿಮಗೆ ಗೊತ್ತು, ನಾನೀಗ ಮನೆ ತೋರಿಸ್ತೀನಿ ಅಂತ. ನೋಡಿ, ಇದೇ ಆ ಮನೆ. ಇದಿರೋದು ಇರಾನ್ನಲ್ಲಿ. ಫ್ಯಾಕ್ಟ್ ನಂಬರ್ 11. 2008 ಜಪಾನ್ನಲ್ಲಿ ಒಬ್ಬ ವ್ಯಕ್ತಿ ಅವನ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬನೇ ಇದ್ದ. ಎಲ್ಲ ನಾರ್ಮಲ್ ಆಗೇ ಇತ್ತು. ಆದರೆ ಸ್ವಲ್ಪ ದಿನದಿಂದ ಮನೆಯಲ್ಲಿರೋ ಫ್ರಿಡ್ಜಲ್ಲಿ ಆಹಾರ ಪದಾರ್ಥ ಕಾಣೆ ಆಗ್ತಾ ಬಂತು. ಎಲ್ಲೋ ನಾನೇ ನಿದ್ದೆಯಲ್ಲಿ ತಿಂದಿರ್ಬೋದು ಅಂತ ಸುಮ್ಮನಾದ. ಆದರೆ ಆಹಾರಗಳು ಮಾಯ ಆಗೋದು ಮಾತ್ರ ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಬರ್ತಾ ಬರ್ತಾ ಇವ್ನಿಗೆ ಯಾಕೋ ಮನೆಯಲ್ಲಿ ಇವನಲ್ಲದೆ ಬೇರೆ ಏನೋ ಇದೆ ಅನ್ನೋ ಫೀಲಿಂಗ್ ಆಯ್ತು. ಇನ್ನು ಇದನ್ನ ತಗೊಂಡೋಗಿ ಫ್ರೆಂಡ್ಸ್ ಹತ್ರ ಹೇಳಿದ್ರೆ ಇವನೇನು ದೆವ್ವಾಗಿವ ಅಂತಾನೆ ಅಂತ ಎಲ್ಲರೂ ಗೇಲಿ ಮಾಡ್ತಾರೆ ಅಂತ
ಅಂತ ಯೋಚನೆ ಮಾಡಿದ ಈ ವ್ಯಕ್ತಿ ಮನೆಯಲ್ಲಿ CCTVನ ಫಿಕ್ಸ್ ಮಾಡ್ದ. ಹಾಗೆ ಅದ್ರ ಕನೆಕ್ಷನ್ನ ಮೊಬೈಲ್ಗೂ ಕೂಡ ತಗೊಂಡ. ಸರಿ, ಅವತ್ತಿನ ದಿನ ಆಫೀಸ್ಗೆ ಹೋಗಿ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡ್ತಿದ್ದ. ಆಗ ಮನೆಯಲ್ಲಿ ಒಬ್ಬ ಮಹಿಳೆ ಬಂದು ಫ್ರಿಡ್ಜ್ನಲ್ಲಿ ಊಟ ತಗೊಂಡು ಅದನ್ನ ಹಾಲಿಗೆ ತಗೊಂಡ್ಬಂದು TV ನೋಡ್ತಾ ತಿಂತಿದ್ಲು. ಇವನಿಗೆ ಭಯ ಆಯ್ತು. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಅವ್ರ ಜೊತೆನೆ ಮನೆಗೆ ಬಂದ. ಪೊಲೀಸರು ಮನೆಯೆಲ್ಲ ಹುಡುಕಿದ್ರು, ಆದ್ರೆ ಎಲ್ಲೂ ಯಾರೂ ಕಾಣಿಸ್ತಿಲ್ಲ. ಕೊನೆಗೆ ಒಂದು ರೂಮ್ನ ಮೇಲೆ ಕ್ಲಾಸೆಟ್ ಅಂದ್ರೆ ಕಬೋರ್ಡ್ ಅಂತೀವಲ್ಲ, ಅದನ್ನ ತೆಗೆದು ನೋಡಿದ್ರು. ಅಲ್ಲಿ ಒಬ್ಬ 57 ವರ್ಷದ ಮಹಿಳೆ ಕಾಣಿಸಿದ್ರು. ಆಕ್ಚುಲಿ ಅಲ್ಲಾಗಿದ್ದೇನೆಂದ್ರೆ, ಕಸುಯ ಅನ್ನೋದು ಸ್ವಲ್ಪ ಜನನಿಬಿಡ ಪ್ರದೇಶ. ಅಲ್ಲಿ ಮನೆ ಸಿಗೋದು ತುಂಬಾ ಕಷ್ಟ. ಒಂದ್ಸಲ ಈ ವ್ಯಕ್ತಿ ಮನೆ ಬೀಗ ಹಾಕೋದು ಮರ್ತೋಗಿದ್ದಾನೆ. ಅದನ್ನ ಗಮನಿಸಿದ ಈ ಮಹಿಳೆ ಮನೆಗೆ ಬಂದಿದ್ದಾಳೆ. ಕಬೋರ್ಡ್ ಸ್ವಲ್ಪ ದೊಡ್ಡದಾಗಿತ್ತು, ಅದ್ರಲ್ಲಿ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಡೈಲಿ ಈ ವ್ಯಕ್ತಿ ಆಫೀಸ್ಗೆ ಹೋದ ತಕ್ಷಣ ಇಳಿಯೋದು, ಮತ್ತೆ ಅವ್ನು ಬರೋಷ್ಟ್ರಲ್ಲೇ ಮೇಲೆ ಹತ್ಬಿಡೋದು, ಇದನ್ನೇ ರೊಟೀನ್ ಮಾಡ್ಕೊಂಡಿದ್ದಾಳೆ. ಇನ್ನೂ ಶಾಕಿಂಗ್ ಏನಂದ್ರೆ, ಈ ಮಹಿಳೆ ಕಳೆದ 1 ವರ್ಷದಿಂದ ಅದೇ ಮನೆಯಲ್ಲಿ ಇದ್ಲಂತೆ. ಎಷ್ಟು ಕ್ಲೀನ್ ಅಂದ್ರೆ, ಇವನ್ ಬಾತ್ರೂಮ್ನ ಟಾಯ್ಲೆಟ್ನ ಯೂಸ್ ಮಾಡಿದಾಳೆ, ಆದ್ರೂ ಇವನ್ ಗಮನಕ್ಕೆ ಬರದೇ ಇರೋಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾಳೆ. ಇನ್ನು ಆ ಮನೆಯಲ್ಲಿ ಯಾವುದೇ ವಸ್ತು ಆಗ್ಲಿ ದುಡ್ಡಾಗ್ಲಿ ಈಕೆ ಮುಟ್ಟಿಲ್ಲ. ಬರೀ ಊಟ ಮಾತ್ರ ತಿಂದಿದ್ದಾಳೆ, ಹಾಗೆ ವಾಸ ಮಾಡಿದಾಳೆ. ಆದ್ರೆ ನನಗೆ ಬರ್ತಿರೋ ಪ್ರಶ್ನೆ ಏನಂದ್ರೆ, 1 ವರ್ಷದಿಂದ ಅಲ್ಲೇ ಇದ್ರೂ ಕಂಡು ಹಿಡಿಯಕ್ಕಾಗ್ಲಿಲ್ವಲ್ಲ. ಅಂದ್ರೆ ಅದು ಆ ಹೆಂಗಸಿನ ಜಾಣತನನ ಅಥವಾ ಅವನ ಮೂರ್ಖತನನ? ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ. ಇನ್ನೂ ಇಂಥ 15 ಅಮೇಸಿಂಗ್ ಫ್ಯಾಕ್ಟ್ಸ್ಗಳಿವೆ. ಅದನ್ನ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಒತ್ತಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಆಶಿಸ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಫ್ಯಾಕ್ಟ್ ನಂಬರ್ 10. ತುಂಬಾ ಜನ ಪ್ಲೇನ್ಸ್ ಅಂದ್ರೆ ಅದರ ಪ್ರಯಾಣ ಮಾಡೋದಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಅಷ್ಟು ಎತ್ತರದಲ್ಲಿ ಹಾರಾಡುವಾಗ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕೆಳಗಡೆ ಬಿದ್ರೆ ಅನ್ನೋ ಭಯ ಅವ್ರಿಗೆ. ಅಂಥವ್ರಿಗೋಸ್ಕರ ಈ ಫ್ಯಾಕ್ಟ್. ಏಪ್ರಿಲ್ 28, 1988 ಅಲೋಹಾ ಏರ್ಲೈನ್ಸ್ನ ಒಂದು ಪ್ಲೇನ್ 24,000 ಅಡಿ ಎತ್ತರದಲ್ಲಿ ಹಾರಬೇಕಾದ್ರೆ ಕೆಲವು ತೊಂದರೆಯಿಂದ ಅದರ ರೂಫ್ ಏರೆ ಹಾರೋಯ್ತು. ಏನು ಪ್ಲೇನ್ ಬಿದ್ದೋಯ್ತು ಅನ್ಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲ. ಅಷ್ಟಾದ್ರೂ ಕೂಡ ಆ ಪ್ಲೇನ್ ಸೇಫ್ ಆಗಿ ಬಂದು ಲ್ಯಾಂಡ್ ಆಯ್ತು. ಹಾಗೆ ಅದರಲ್ಲಿರೋ ಯಾರೊಬ್ರಿಗೂ ಏನೂ ಆಗ್ಲಿಲ್ಲ. ಫ್ಯಾಕ್ಟ್ ನಂಬರ್ 9. ಈ ಬೋರ್ ಅನ್ನೋದು ತುಂಬಾ ಡೇಂಜರ್ ಕಣ್ರಿ. ಬೋರ್ ಆದಾಗ ಒಬ್ಬೊಬ್ರು ಒಂದೊಂದ್ ತರ ಕೆಲಸ ಮಾಡ್ತಿರ್ತಾರೆ ಅಲ್ವಾ? ಹಾಗೆ ರಷ್ಯಾದಲ್ಲಿ ಒಬ್ಬ ಆರ್ಟ್ ಗ್ಯಾಲರಿಯ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಒಂದ್ಸಲ ತುಂಬಾ ಬೇಜಾರಾಗಿತ್ತಂತೆ. ಹಾಗೆ ಆ ಆರ್ಟ್ ಗ್ಯಾಲರಿಯಲ್ಲಿ ಓಡಾಡುವಾಗ ಈ ಪೇಂಟಿಂಗ್ ಅವನ ಕಣ್ಣಿಗೆ ಬಿತ್ತಂತೆ. ಬೋರ್ ಬೇರೆ ಆಗಿತ್ತಲ್ವಾ, ಏನು ಇದಕ್ಕೆ ಕಣ್ಣುಗಳೇ ಇಲ್ಲ ಅಂತ ಒಂದು ಪೆನ್ ತಗೊಂಡು ಅದಕ್ಕೆ ಕಣ್ಣುಗಳನ್ನ ಬರದೇ ಬಿಟ್ಟ. ಆಮೇಲೆ ಗೊತ್ತಾಗಿದ್ದು ಅದು ಸೋವಿಯತ್ನ ಗ್ರೇಟ್ ಆರ್ಟಿಸ್ಟ್ ಆನಾ ಲೋಪರ್ಸ್ಕಾಯ ಅವರ ಪೇಂಟಿಂಗ್ ಆಗಿತ್ತು ಅಂತ. ಸೊ ಹಾಗಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಬೋರ್ ಆಗಿದ್ರಿಂದ $1 ಮಿಲಿಯನ್ ಪೇಂಟಿಂಗ್ ಹಾಳಾಗೋಯ್ತು. ಫ್ಯಾಕ್ಟ್ ನಂಬರ್ 8. ವೆಡ್ಡಿಂಗ್ ರಿಸೆಪ್ಷನ್ಗಳಲ್ಲಿ ಕೇಕ್ನ ಕತ್ತರಿಸಿ ಇಬ್ರು ತಿನ್ಸ್ಕೊಳ್ಳೋದು ಒಂದು ಸಂಪ್ರದಾಯ ಆಗೋಗಿದೆ. ಇದನ್ನ ನಾವು ತುಂಬಾ ವೆಡ್ಡಿಂಗ್ಸ್ನಲ್ಲಿ ನೋಡಿರ್ತೀವಿ. ಅದೇ ರೀತಿ ಪೆನ್ಸಿಲ್ವೇನಿಯಾದ ಆನ್ ಮತ್ತು ಡೇವಿಡ್ ಕೌಬರ್ನ್ ದಂಪತಿಗಳು ಕೂಡ ಪ್ರತಿ ವರ್ಷ ತಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಕೇಕ್ನ ತಿನ್ನಿಸ್ಕೊಂತಿರ್ತಾರಂತೆ. ನಿಮ್ಗೆ ಯಾಕೆ ಬೇಕದು? ಅಲ್ಲೇ ಇರೋದು ಟ್ವಿಸ್ಟ್. ಇವರು ತಿನ್ಸ್ಕೋತಿರೋದು ಮಾಮೂಲಿ ಕೇಕ್ ಅಲ್ಲ. 1970ರಲ್ಲಿ ಅವ್ರ ಮದುವೆಯಲ್ಲಿ ಕತ್ತರಿಸಿದ ಅದೇ ಕೇಕ್ನ. ಹೌದು, ಸುಮಾರು 50 ವರ್ಷ ಹಳೆಯದಾದ ಕೇಕ್ನ ಇವಾಗೂ ಕೂಡ ತಿಂತಿದ್ದಾರೆ. ಮದುವೆಯಲ್ಲಿ ಕತ್ತರಿಸಿದ ಅದೇ ಕೇಕ್ನ ಜೋಪಾನವಾಗಿ ಎತ್ತಿಟ್ಟು ಪ್ರತಿ ವರ್ಷ ಅದೇ ಕೇಕ್ನ ತೆಗೆದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಬ್ರು ತಿನ್ಸ್ಕೊಂತಿದಾರಂತೆ. ಇದುವರೆಗೂ ಇದರಿಂದ ಏನೂ ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ ಇವರು. ಹಾಗೆ ಈ ಕೇಕ್ ತಿನ್ನೋದ್ರಿಂದ ತಮ್ಮ ಮದುವೆಯ ಸಿಹಿ ನೆನಪುಗಳು ಪ್ರತಿ ವರ್ಷ ನೆನಪಾಗತ್ತಂತ ಹೇಳ್ತಿದ್ದಾರೆ ಇವರು. ಫ್ಯಾಕ್ಟ್ ನಂಬರ್ 7. ರೋಡಲ್ಲಿ ಹೋಗ್ಬೇಕಾದ್ರೆ ಕ್ರಿಕೆಟ್ ಬಾಲ್ ಬಂದು ಬಿದ್ದಿದ್ದು ಅಥವಾ ನಡಿಬೇಕಾದ್ರೆ ತಲೆ ಮೇಲೆ ಬಂದು ಹಣ್ಣು ಬಿದ್ದಿದ್ದು, ಇಂಥ ಕಥೆಗಳನ್ನ ನೀವು ಕೇಳೇ ಇರ್ತೀರ. ಆದ್ರೆ ಯಾರ ಮೇಲಾದ್ರೂ ಮೀಟಿಯರೈಟ್ ಅಂದ್ರೆ ಉಲ್ಕಾಶಿಲೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ, ಆಕಾಶನ ದಾಟಿ ಸ್ಪೇಸ್ ಅಲ್ಲಿರೋ ಒಂದು ದೊಡ್ಡ ಕಲ್ಲು ಬಂದು ಯಾರ ತಲೆ ಮೇಲಾದ್ರೂ ಬಿದ್ದಿರೋದು ಕೇಳಿದ್ದೀರಾ? ಹಾ, ಅದ್ರ ಕತೆ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಈ ಕಲ್ಲುಗಳು ಭೂಮಿಗೆ ಎಂಟರ್ ಆಗ್ತಾನೆ ಕರ್ಗ್ ಹೋಗುತ್ತೆ. ಎಲ್ಲೋ ಕೆಲವೊಂದು ಸಮುದ್ರದಲ್ಲೋ ಮರಳುಗಾಡಲ್ಲೋ ಬೀಳುತ್ತೆ. ಇನ್ನೂ ಕೆಲವು ಜನ ಇರೋ ಕಡೆ ಬಂದು ಬೀಳತ್ತೆ. ಅದು ಸಿಗ್ದವರು ಶ್ರೀಮಂತರಾಗಿರೋ ಕತೆನ ನಾನು ಈ ಹಿಂದೆನೆ ನಿಮ್ಗೆ ಹೇಳಿದ್ದೀನಿ. ಆದ್ರೆ ಆನ್ ಹಾಡ್ಜಸ್ ಅನ್ನೋ ಈ ಮಹಿಳೆ
ಮನೆಯಲ್ಲಿ ಮಲಗಿರುವಾಗ ಈ ಕಲ್ಲು ಡೈರೆಕ್ಟ್ ಆಗಿ ಅವ್ರ ಮೇಲೆ ಬಂದು ಬಿದ್ದಿದೆ. ಆದ್ರೆ ಅದು ಸೊಂಟಕ್ಕೆ ಬಂದು ಬಿದ್ದಿದ್ರಿಂದ ಪ್ರಾಣಕ್ಕೆ ಏನು ತೊಂದರೆ ಆಗಲಿಲ್ಲ. ಸರಿ, ಮೀಟಿಯರಾಯ್ಡ್ ಸಿಕ್ತು, ಇನ್ನೇನ ಮಹಿಳೆ ಶ್ರೀಮಂತಲಾದ್ರು ಅನ್ಕೊಂಡ್ರ? ಇಲ್ಲ, ಅದನ್ನ ಅವರು ಅಲ್ಲಿನ ಆಲಬಾಮಾ ಮ್ಯೂಸಿಯಂಗೆ ಕೊಟ್ಬಿಟ್ರು. ಏನ್ ಅಷ್ಟೊಳ್ಳೆಯವ್ರು ಅನ್ಕೊಂಡ್ರ? ಅದು ಅಲ್ಲ. ಇವರು ಇದ್ದಿದ್ದು ಬಾಡಿಗೆ ಮನೆ ಆಗಿದ್ರಿಂದ ಆ ಮನೆ ಮಾಲೀಕ ಆ ಮನೆಗೆ ಬಂದು ಬಿದ್ದಿದ್ದ ವಸ್ತು ನನಗೆ ಆಗ್ಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ರಂತೆ. ಇನ್ನು ಅಲ್ಲಿನ ಜನ ಕೂಡ ಆ ಕಲ್ಲನ್ನ ನೋಡ್ಬೇಕು ಅಂತ ಡೈಲಿ ಮನೆ ಮುಂದೆ ಬರ್ತಿದ್ರಂತೆ. ಇದನ್ನೆಲ್ಲ ನೋಡಿ ಬೇಸತ್ತ ಈ ಮಹಿಳೆ ಸುಮ್ಮನೆ ಯಾಕೆ ಅಂತ ತಗೊಂಡೋಗಿ ಅಲ್ಲಿನ ಮ್ಯೂಸಿಯಂಗೆ ದಾನ ಮಾಡ್ಬಿಟ್ರು. ಅಲ್ಲ, ಮೀಟಿಯರಾಯ್ಡ್ ಭೂಮಿಗೆ ಬಂದು ಬೀಳೋದೇ ರೇರು, ಅದರಲ್ಲೂ ಜನ ಇರೋ ಕಡೆ ಬಂದು ಬೀಳೋದು ಇನ್ನೂ ರೇರು. ಇನ್ನು ಮನುಷ್ಯನ ಮೇಲೆ ಬಂದು ಬಿದ್ದಿರೋದು ಪ್ರಪಂಚದಲ್ಲಿ ಇದೊಂದೇ ಕೇಸು. ಹಾಗಾದ್ರೆ ಇವರು ಲಕ್ಕಿನಾ ಅಥವಾ ಅನ್ಲಕ್ಕಿನಾ? ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 6. ನೀವಿಲ್ಲಿ ನೋಡ್ತಿರೋ ನಾಯಿ ಅಲ್ಲ, ಮನುಷ್ಯ. ಹೌದು, ನಿಜ. ಈತನ ಹೆಸರು ಟೋಕೋ. ಅಂದ್ರೆ ನಿಜ ಹೆಸರಲ್ಲ, ಅವ್ರು ಇಟ್ಕೊಂಡಿರೋ ಹೆಸರು. ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ನಾಯಿ ಆಗ್ಬೇಕನ್ನೋ ಆಸೆ. ವಿಚಿತ್ರ ಅನ್ಸ್ತಿದ್ಯಾ? ಅದಕ್ಕೆ ಇವರು ತಮ್ಮ ಐಡೆಂಟಿಟಿನ ಎಲ್ಲೂ ಹೇಳ್ಕೊಂಡಿಲ್ಲ. ಇವರು ಜಪಾನ್ನ ಒಬ್ಬ ವ್ಯಕ್ತಿ. ಈ ತರ ಕಾಣೋದಕ್ಕೆ ಅವರು ಖರ್ಚು ಮಾಡಿದ್ದು 2 ಮಿಲಿಯನ್ ಯೆನ್ನ, ಸುಮಾರು 12 ಲಕ್ಷ. ಅಷ್ಟು ಖರ್ಚು ಮಾಡಿ ಕೊನೆಗೂ ತನ್ನ ಆಸೆನ ಹೀಗೆ ಈಡೇರಿಸ್ಕೊಂಡಿದ್ದಾರೆ. ಸ್ಟ್ರೇಂಜ್ ಆದ್ರೂ ಅಮೇಝಿಂಗ್. ಫ್ಯಾಕ್ಟ್ ನಂಬರ್ 5. ಇದು ನಮ್ಮ ದೇಶದ ಬಾವುಟ. ಇದು ಅಮೆರಿಕದು, ಇದು ಚೈನಾದು, ಇದು ರಷ್ಯಾದು, ಇದು ಬೇಡ. ಹಾಗೆ ಇದು ಯಾವ ದೇಶದ ಬಾವುಟ? ಇದು ನಮ್ಮ ಪ್ರಪಂಚದ ಫ್ಲಾಗ್. ಹೌದು, ನಮ್ಮ ದೇಶಗಳಿಗೆ ಬಾವುಟ ಇರೋ ಹಾಗೆ ನಮ್ಮ ಭೂಮಿಗೂ ಕೂಡ ಒಂದು ಬಾವುಟ ಇದೆ, ಅದೇ ಇದು. ಅಂದ್ರೆ ನಾವೇನಾದ್ರೂ ಬೇರೆ ಗ್ರಹಕ್ಕೆ ಹೋದ್ರೆ ಅಥವಾ ಏಲಿಯನ್ಸ್ ಏನಾದ್ರು ಮುಂದೆ ಬಂದು ನಮ್ಮನ್ನು ಮೀಟ್ ಮಾಡಿದ್ರೆ ನಮ್ಮ ಭೂಮಿಗೂ ಒಂದು ಬಾವುಟ ಇರಬೇಕಲ್ವಾ? ಅದಕ್ಕೋಸ್ಕರ ಇದು. ಇನ್ನು ಇದರ ಅರ್ಥ ನೋಡೋದಾದ್ರೆ, ಇಲ್ಲಿ ಕಾಣ್ತಿರೋ ನೀಲಿ ಬಣ್ಣ ನಮ್ಮ ಭೂಮಿಯ ಹೆಚ್ಚಿನ ಭಾಗ ನೀರಿನಿಂದಾನೇ ತುಂಬಿದೆ ಅಂತ ಸೂಚಿಸುತ್ತೆ. ಇಲ್ಲಿ ಕಾಣ್ತಿರೋ 7 ರಿಂಗ್ಗಳು 7 ಕಾಂಟಿನೆಂಟ್ನ ಅಂದ್ರೆ 7 ಖಂಡಗಳನ್ನು ಸೂಚಿಸುತ್ತೆ. ಇನ್ನು 7 ರಿಂಗ್ಗಳು ಸೇರಿ ಒಂದು ಹೂವಿನ ಆಕಾರ ಆಗತ್ತೆ. ಅದರ ಅರ್ಥ ಹೂವು ಜೀವದ ಸಂಕೇತ ಅಂತ. ಅಂದ್ರೆ ಸುತ್ತ ಇರೋ ನೀರು ನಮ್ಮ ಭೂಮಿಯಲ್ಲಿನ ಜೀವಕ್ಕೆ ಆಧಾರ ಅಂತ ಇದರ ಅರ್ಥ. ಫ್ಯಾಕ್ಟ್ ನಂಬರ್ 4. ಫಾಲಿಂಗ್ ಸ್ಟಾರ್ ಅಂದ್ರೆ ನಕ್ಷತ್ರ ಬೀಳೋದನ್ನ ನೋಡಿದಾಗ ಮನಸ್ಸಲ್ಲಿ ಏನಾದ್ರೂ ಕೇಳ್ಕೊಂಡ್ರೆ ಅದು ನಡೆಯುತ್ತೆ ಅನ್ನೋ ನಂಬಿಕೆ ತುಂಬಾ ಜನಗಳಿಗಿದೆ. ಈ ನಂಬಿಕೆ ನಿಮಗೂ ಇದೆಯಾ? ಅಥವಾ ಯಾವತ್ತಾದ್ರೂ ಹೀಗೆ ವಿಶ್ ಮಾಡಿದ್ದೀರಾ? ಹಾಗಾದ್ರೆ ಈ ಫ್ಯಾಕ್ಟ್ ನಿಮ್ಗೋಸ್ಕರ. ನಿಮ್ಗೊಂದು ನೆನಪಿರ್ಲಿ, ಆಕಾಶದಲ್ಲಿ ಬೀಳೋ ಹಾಗೆ ಕಾಣೋದು ಯಾವಾಗ್ಲೂ ನಕ್ಷತ್ರನೇ ಆಗಿರಲ್ಲ. ಸ್ಪೇಸ್ ಅಲ್ಲಿ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರುತ್ತೆ ಅಲ್ವಾ? ಅದರಲ್ಲಿರೋ ಆಸ್ಟ್ರೋನಟ್ಸ್ ಅವ್ರದ್ದೇ ಆದ ಮೂತ್ರನ ಅವರು ಪ್ಯೂರಿಫೈ ಮಾಡಿ ಕುಡಿತಾರೆ ಅಂತ ನಾನು ಈ ಹಿಂದೆನೆ ನಿಮಗೆ ಹೇಳಿದ್ದೆ. ಆದ್ರೆ ಅವ್ರ ಮಲ ಅದೇನಾಗತ್ತೆ? ಅದು ಹೊರಗೆ ಹೋಗತ್ತೆ. ಹಾಗೆ ಅದು ಹೊರಗೆ ಹೋದ್ಮೇಲೆ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಗಾಗಿ ಇಲ್ಲಿಗೆ ವೇಗವಾಗಿ ಬಂದು ಆ ಫ್ರಿಕ್ಷನ್ಗೆ ಬೆಂಕಿ ಹತ್ತಿ ಉರಿದು ಹೋಗತ್ತೆ. ಹಾಗೆ ಆಗೋವಾಗ ನಮ್ಗೆ ಅದು ಫಾಲಿಂಗ್ ಸ್ಟಾರ್ ತರ ಕಾಣುತ್ತೆ. ಹಾಗಾದ್ರೆ ನೀವು ಫಾಲಿಂಗ್ ಸ್ಟಾರ್ಗೆ ವಿಶ್ ಮಾಡಿದ್ರಾ ಅಥವಾ? ಫ್ಯಾಕ್ಟ್ ನಂಬರ್ 3. 1939ರಲ್ಲಿ ಅಮೆರಿಕದಲ್ಲಿ ಒಂದು ಮ್ಯಾಥ್ಸ್ ಕ್ಲಾಸ್ ನಡೀತಿತ್ತು. ಆವಾಗ ಅಲ್ಲಿನ ಪ್ರೊಫೆಸರ್ ಸ್ಟೂಡೆಂಟ್ಸ್ಗೆ ಸ್ಟ್ಯಾಟಿಸ್ಟಿಕ್ಸ್ನ 2 ಪ್ರಾಬ್ಲಮ್ಸ್ನ ಬರೆದು, ನೋಡಿ ಇದುವರೆಗೂ ಎಷ್ಟೋ ವರ್ಷಗಳಿಂದ ಹಾಗೆ ಎಷ್ಟೋ ಮ್ಯಾಥಮೆಟಿಷಿಯನ್ಸ್ಗಳಿಂದ ಸಾಲ್ವ್ ಮಾಡಕ್ಕೆ ಆಗದೆ ಇರೋ 2 ಪ್ರಾಬ್ಲಮ್ಗಳು ಅಂತ ಹೇಳ್ತಿದ್ರು. ಆದ್ರೆ ಆ ಕ್ಲಾಸ್ಗೆ ಒಬ್ಬ ಸ್ಟೂಡೆಂಟ್, ಅವ್ರ ಹೆಸರು ಜಾರ್ಜ್ ಡ್ಯಾನ್ಸಿಂಗ್, ಅವರು ಲೇಟ್ ಆಗಿ ಬಂದ್ರು. ಸಾರ್ ಯಾವುದೋ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಅದನ್ನ ಬರ್ಕೊಂಡು ಮನೆಗೆ ಹೋಗಿ ಸಾಲ್ವ್ ಮಾಡ್ಕೊಂಡು ಬಂದೇ ಬಿಟ್ರು. ಇನ್ನು ಅದನ್ನ ನೋಡಿ ಅವರ ಟೀಚರ್ಸ್ಗಳಿಗೆ ಆಶ್ಚರ್ಯ, ಹಾಗೆ ತುಂಬಾ ಸಂತೋಷ ಕೂಡ ಆಯ್ತು. ಹಾಗಾಗಿ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಕ್ಕಾಗಿ ಅವ್ರಿಗೆ ಡಾಕ್ಟರೇಟ್ ಕೂಡ ಸಿಕ್ತು. ನೋಡಿ, ಕೆಲವೊಂದ್ಸಲ ಲೇಟಾಗಿ ಹೋಗೋದ್ರಿಂದ ಉಪಯೋಗನೂ ಇದೆ. ಫ್ಯಾಕ್ಟ್ ನಂಬರ್ 2. ನಾನು ನಿಮ್ಗೆ ಹಿಂದೆ ಪೂಪ್ ಗೋಲ್ಡ್ ಕಲರ್ ಅಲ್ಲಿ ಬರಬೇಕು ಅಂತ ಗೋಲ್ಡ್ ಟ್ಯಾಬ್ಲೆಟ್ಸ್ನ ತಗೊಂತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅಕಸ್ಮಾತ್ ಪೂಪೇನೆ ಗೋಲ್ಡ್ ಆಗಿ ಬಂದ್ರೆ? ಹೌದು, ಇದು ನಿಜ. ರೀಸೆಂಟ್ ಆಗಿ ವಿಜ್ಞಾನಿಗಳು ಕುಪ್ರಿಯಾವಿಡಸ್ ಮೆಟಾಲಿಡುರಾನ್ಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾನ ಕಂಡು ಹಿಡಿದಿದ್ದಾರೆ. ಇವು ಭೂಮಿಯಲ್ಲಿ ತುಂಬಾ ವರ್ಷದಿಂದ ಕಿಲ್ಬಿಡ್ದೋಗಿರೋ ವಿಷಕಾರಿ ಮೆಟಲ್ಗಳನ್ನ ತಿಂದು ಜೀರ್ಣ ಮಾಡಿಕೊಂಡು ಗೋಲ್ಡ್ ಅನ್ನ ಹೊರಗೆ ಹಾಕತ್ತೆ. ಇನ್ನೇನು ಗೋಲ್ಡ್ ಕಮ್ಮಿ ಆಗ್ಬಿಡತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬ್ಯಾಕ್ಟೀರಿಯಾನೇ ಕಣ್ಣಕ್ಕೆ ಕಾಣಿಸಲ್ಲ, ಇನ್ನೂ ಅದರ ಮಲ ಎಷ್ಟು ಮಾತ್ರ ಇರಬಹುದು. ಅದಕ್ಕೆ ಈಗ ಸೈಂಟಿಸ್ಟ್ಗಳು ಅದರ ಬಾಡಿಯಲ್ಲಿ ಆಗೋ ಕೆಮಿಕಲ್ ಪ್ರೋಸೆಸ್ ಏನು ಅಂತ ಸಂಶೋಧನೆ ನಡೆಸ್ತಿದ್ದಾರೆ. ಅದು ಗೊತ್ತಾದ್ರೆ ನಾವೇ ಮಾಡಬಹುದು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆದಷ್ಟು ಬೇಗ ಯಶಸ್ವಿ ಆಗ್ಲಿ ಅಂತ ಆಶಿಸೋಣ.
ರೀಸೆಂಟ್ ಆಗಿ ಲೆಜೆಂಡ್ ಅಂತ ಮೂವಿ ಬಂತು. ಆ ಮೂವಿ ಪೋಸ್ಟರ್ ಅಥವಾ ಟ್ರೇಲರ್ನೋ ನೋಡಿರ್ತೀರಿ. ಅರೆ ಇದ್ಯಾರಪ್ಪ ಹೀರೋ ಹಿಂಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ನಾನು ಹೇಳ್ತಿರೋದು ಈ ಲೆಜೆಂಡ್ ಅಲ್ಲ, ಈ ಲೆಜೆಂಡ್ ಬಗ್ಗೆ. ನಮಗೆ ಇವರು ಗೊತ್ತಿಲ್ಲದೆ ಇರಬಹುದು, ಆದರೆ ತಮಿಳವ್ರಿಗೆ ಇವ್ರ ಪರಿಚಯ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ನಮಗೆ ಅರ್ಧ ಗಂಟೆಗೆ ಒಂದ್ಸಲ ಟಿವಿಯಲ್ಲಿ ನಿಮ್ಮ ಲಲಿತಾ ಜುವೆಲ್ರಿಯಲ್ಲೇ ಅಂತ ಇವ್ರು ಹೇಗೆ ಕರಿತಿರ್ತಾರೋ ಹಾಗೆ ತಮಿಳ್ನಾಡಲ್ಲಿ ಇವರು ಟಿವಿನಲ್ಲಿ ಬರ್ತಾನೆ ಇರ್ತಾರೆ. ಸೊ ಇವ್ರು ಯಾರು? ನೋಡಕ್ ಹೀಗಿದ್ರು ಹೀರೋ ಹೇಗಾದ್ರು? ಇಷ್ಟೊಂದು ಕೋಟಿ ಖರ್ಚು ಮಾಡಿ ಮೂವಿ ಯಾಕೆ ತೆಗೆದ್ರು ಅಂತ ನೋಡೋಕ್ಕೂ ಮುಂಚೆ ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗೇ ಇರುತ್ತೆ. ಸೊ ನನ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ, ಇದರಿಂದ ನನ್ನ ಪ್ರೋತ್ಸಾಹಿಸಿದಾಗತ್ತೆ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 1, ಇವ್ರ ಹೆಸರು ಸರವಣನ್ ಅರುಳ್ ಅಂತ. ಇವರು ತಮಿಳ್ನಾಡಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವ್ರ ಹಿಸ್ಟ್ರಿ ಬಗ್ಗೆ ನೋಡೋದಾದ್ರೆ ಇವ್ರ ತಾತನ ಹೆಸರು ಸರವಣನ್ ಅಂತ. ಅವ್ರದ್ದು ರೈಸ್ ಮಿಲ್ ಇತ್ತು, ಬಿಸ್ನೆಸ್ ಕೂಡ ಚೆನ್ನಾಗೇ ನಡೀತಿತ್ತು. ಆಗ ಇವ್ರ ತಂದೆ ಮತ್ತು ಅವರ ಅಣ್ಣ ತಮ್ಮಂದ್ರು ಚೆನ್ನೈಗೆ ಬಂದು ಒಂದು ಬಟ್ಟೆಯ ಶಾಪ್ನ ಓಪನ್ ಮಾಡ್ತಾರೆ. ಅದರಲ್ಲಿ ಒಳ್ಳೆಯ ಕ್ವಾಲಿಟಿಯ ಬಟ್ಟೆ ಕೊಡೋದ್ರಿಂದ ತುಂಬಾನೇ ಬೇಗ ಫೇಮಸ್ ಆದ್ರು. ಬರ್ತಾ ಬರ್ತಾ ಅಣ್ಣ ತಮ್ಮಂದ್ರು ಬೇರೆ ಆಗಿ ಅದೇ ಹೆಸರಲ್ಲೇ ಬರೇ ಬಟ್ಟೆ ಶಾಪ್ ಅಲ್ಲ, ಬೇರೆ ಬೇರೆ ವ್ಯಾಪಾರನೂ ಶುರು ಮಾಡ್ತಾರೆ. ಆಗ ಯಾವುದು ನಿಜವಾದ ಸರವಣನ್ ಅನ್ನೋದೇ ಜನಗಳಿಗೆ ಮರ್ತು ಹೋಯ್ತು. ಆಗ ಬರ್ತಾರೆ ನಮ್ಮ ಸರವಣನ್ ಅರುಳ್. ಇವರು ಬರೀ ಬಟ್ಟೆ ಅಲ್ಲ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ನೇ ಓಪನ್ ಮಾಡ್ತಾರೆ. ಅದಕ್ಕೆ ಲೆಜೆಂಡ್ ಸರವಣನ್ ಅಂತಾನೆ ಹೆಸರಿಡ್ತಾರೆ. ಬಾರಿ ಮಾಲ್ ಓಪನ್ ಮಾಡಿದ್ಮೇಲೆ ಅದಕ್ಕೆ ತಮನ್ನಾ ಮತ್ತೆ ಹನ್ಸಿಕಾ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿ ಅವ್ರ ಜೊತೆ ಸ್ಟೆಪ್ಸ್ ಹಾಕ್ತಾ ನಮ್ಮ ಶಾಪಿಂಗ್ ಮಾಲ್ಗೆ ಬನ್ನಿ, ಸಂತೋಷವನ್ನು ಮನೆಗೆ ತಗೊಂಡು ಹೋಗಿ ಅಂತ ಆಡ್ಸ್ ಮಾಡಿದ್ರು. ಮಿಲ್ಕಿ ಬ್ಯೂಟೀಸ್ ಪಕ್ಕದಲ್ಲಿ 5.5 ಅಡಿ ಉದ್ದ, ತೆಳ್ಳಗಿನ ದೇಹ, ದೊಡ್ಡ ತಲೆ, ಅದಕ್ಕೊಂದು ದೊಡ್ಡ ವಿಗ್ ಹಾಕೊಂಡು ಇವ್ರು ಯಾರಪ್ಪ ಅಂತ ತಮಿಳ್ನಾಡಲ್ಲಿ ಬಾರಿನೇ ಟ್ರೋಲ್ ಆದ್ರು ಇವರು. ನಿಮಗೆ ಗೊತ್ತಲ್ವಾ, ಮಾಮೂಲಿಯಾಗಿ ಫೇಮಸ್ ಆಗೋದಕ್ಕಿಂತ ಟ್ರೋಲ್ನಲ್ಲಿ ಫೇಮಸ್ ಆಗೋದು ಬೇಗ. ಅದಕ್ಕೆ ಇವರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಇವರು ಫೇಮಸ್ ಆಗ್ತಾನೆ ಹೋದ್ರು. ಹಾಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದ್ರು. ಇವರ ಶ್ರೀಮಂತಿಕೆ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೋಡೋದಕ್ಕೆ ಇವರು ಇನ್ನೂ ಯುವಕನ ಹಾಗೆ ಕಾಣ್ತಾರೆ, ಆದರೆ ಇವ್ರಿಗೆ ಈಗ 52 ವರ್ಷ ವಯಸ್ಸು. ಹಾಗೆ ಇವರಿಗೆ 2 ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಮದುವೆಗೆ ಹಾಕಿದ ಬಟ್ಟೆ ಬೆಲೆನೇ 13 ಕೋಟಿ ಅಂತೆ. ಇನ್ನು ಮದುವೆಗೆ ಬಂದಂತ ಅತಿಥಿಗಳ ಊಟಕ್ಕೆ ಒಂದು ಪ್ಲೇಟ್ಗೆ 10,000 ಖರ್ಚು ಮಾಡಿದ್ರಂತೆ ಇವರು. ಈ ಮದುವೆಗೆ ಖರ್ಚಾಗಿದ್ದು ಹತ್ತತ್ರ 100 ಕೋಟಿ ಅಂತಾರೆ. ಇನ್ನಾಗ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿ 2ನೇ ಮಗಳಿಗೆ ಸಿಂಪಲ್ ಆಗಿ ಮದುವೆ ಮಾಡಿಬಿಟ್ರು. ಹಾಗೆ ಇವ್ರ ಹತ್ರ ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ, ಬೆಂಟ್ಲಿ, ಫೆರಾರಿ, ಪೋರ್ಷ್ ಅಂತ ಲಕ್ಸುರಿ ಕಾರ್ಸ್ಗಳ ಕಲೆಕ್ಷನ್ನೇ ಇದೆ. ಎಷ್ಟಿದೆ ಅನ್ನೋ ಖಚಿತ ಮಾಹಿತಿ ಇಲ್ಲ, ಆದರೆ ಭಾರತದಲ್ಲಿ ಬೆಸ್ಟ್ ಕಾರ್ಸ್ ಕಲೆಕ್ಷನ್ನೇ ಇದೆ ಇವ್ರ ಹತ್ರ ಅಂತಾರೆ ತಿಳಿದವರು. ಇನ್ನು ಮಕ್ಕಳಿಗೆ ಮದುವೆ ಮಾಡಿದ್ಮೇಲೆ ಅಳಿಯಂದ್ರಿಗೆ ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕೆ ಬಿಟ್ಟು ಇವರು ಎಷ್ಟೋ ವರ್ಷಗಳಿಂದ ಹೀರೋ ಆಗಬೇಕು ಅನ್ನೋ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಹೊರಟ್ರು. ಇವರು ಅದನ್ನ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಕೂಡ ಬೇಡ ಅಂದ್ರಂತೆ. ನ್ಯೂಸ್ ಗೊತ್ತಾದ್ಮೇಲೆ ಇವನ್ ಹೀರೋನ ಅಂತ ತುಂಬಾ ಜನ ರೇಗ್ಸಿದ್ರು. ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇವರು ಪ್ರಪಂಚನ ಕಾಪಾಡೋ ಸೈಂಟಿಸ್ಟ್ನ ಕಥೆನ ತಗೊಂಡು 100 ಕೋಟಿ ವೆಚ್ಚದಲ್ಲಿ ಇವ್ರದೇ ಹೆಸರಲ್ಲಿ ಆಲ್ಮೋಸ್ಟ್ ಎಲ್ಲಾ ಭಾಷೆನಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾನ ತೆಗೆದೇ ಬಿಟ್ರು. ಮೂವಿ ಓಡಿದ್ರು ಓಡದೇ ಇದ್ರು ನನ್ನ ಮೂವಿಗಳು ಬರ್ತಾನೆ ಇರುತ್ತೆ ಅಂತಾರೆ ಲೆಜೆಂಡ್ ಸರವಣನ್. ನಾನು ಮೂವಿ ನೋಡೋಕ್ಕಾಗಲಿಲ್ಲ, ನೀವೇನಾದ್ರೂ ಮೂವಿ ನೋಡಿದ್ರೆ ಆ ಮೂವಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವರಿಂದ ನಾವು ಒಂದು ಗುಣನ ಕಲಿಬಹುದು. ಯಾರು ಏನೇ ಆದ್ರೂ ನಿನ್ನ ಕನಸಿಗೆ ನಿನ್ನ ಫ್ಯಾಮಿಲಿನ ಅಡ್ಡ ಬಂದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಿನ್ನ ಆಸೆನ ನೀನು ಈಡೇರಿಸ್ಕೊ ಅನ್ನೋದು. ಸೊ ಇದು ಫ್ರೆಂಡ್ಸ್ 15 ಅಮೇಸಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.